ಕಾಂಗ್ರೆಸ್ ಸರ್ಕಾರಕ್ಕೆ ಆ ಕೇರಳ ಅಂದ್ರೆ ಸಾಕು, ಒಂಥರ ಈ ಕ್ರಶ್ ಸ್ಟೇಟ್ ಅಂತ ಕರಿಬೋದಾ. ಕೇಂದ್ರದ ವಿರುದ್ಧ ರೈತರ ಪ್ರತಿಭಟನೆ ಆಯ್ತು. ಯಾವ ವಿಚಾರಕ್ಕೆ? ಮತ್ತೆ ಕೃಷಿ ಕಾಯ್ದೆ ಆ ವಿಚಾರಕ್ಕಲ್ಲ. ನಿಜಕ್ಕೂ ಕರ್ನಾಟಕಕ್ಕೆ ಸಾಕಷ್ಟು ಯೂರಿಯಾಗಳನ್ನ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿಲ್ವಾ? ನಂಜನಗೂಡಿಂದ ಒಂದು ಲಾರಿ ಫುಲ್ ಲೋಡ್ ಆಗುತ್ತೆ. ಆ ಲೋಡ್ ಆಗಿರೋ ಲಾರಿ ಎಲ್ಲಿ ಹೋಗುತ್ತೆ? ಅಲ್ಲಿ ಒಳಗಡೆ ಇದ್ದಿದ್ದು ಯೂರಿಯಾ. ಆ ಯೂರಿಯಾ ಏನಾದರೂ ಆಕಾಶದಿಂದ ಉದುರಿತ್ತ? ಚಲುವರಾಯಸ್ವಾಮಿ ಅವರು ಮೊನ್ನೆ ತಾನೇ ಅಬ್ಬರಿಸಿ ಬೊಬ್ಬಿರಿದಿದ್ರು ಮೋದಿ ಸರ್ಕಾರದ ವಿರುದ್ಧ. ಒಂದೆರಡು ಚೀಲ ಅಲ್ಲ, ಟನ್ ಗಟ್ಲೆ ಹೋಗ್ತಾ ಇದೆ. ನಿಮ್ಮ ಬೆಳಕಿಗೆ ಬಂದೇ ಇಲ್ವಾ? ಕೇರಳ ಮೇಲೆ ಒಂದು ವಿಶೇಷವಾದ ಪ್ರೀತಿ, ಕಾಳಜಿ, ಕನಿಕರ, ಮಮಕರ ಎಲ್ಲವೂ ಬರೋದಕ್ಕೆ ಕಾರಣ ಯಾರು? ಈ ಕೇರಳ ಅನ್ನೋದು ಈಗ ಗಾಂಧಿ ಕುಟುಂಬದ ಎರಡನೇ ತವರು ಮನೆಯಾಗಿದೆ. ಈಗ ಹೇಳಿ, ಮೋದಿ ಸರ್ಕಾರ ರೈತ ವಿರೋಧಿನೋ ಅಥವಾ ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿನೋ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ನಮ್ಮ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಕೇರಳ ಅಂದರೆ ಸಾಕು, ಒಂಥರ ಈ ಕ್ರಶ್ ಸ್ಟೇಟ್ ಅಂತ ಕರಿಬೋದಾ. ಆ ಥರವೇ ಅವು ಆ್ಯಕ್ಟ್ ಮಾಡ್ತಾ ಇದೆ. ಯಾಕೆಂದರೆ ಆ ಕೇರಳ ಅಂದರೆ ಒಂದು ಹಿಡಿ ಹೆಚ್ಚಿಗೆ ಪ್ರೀತಿಯನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನವೊಂದು ಶುರುವಾಗಿದೆ. ಕೆಲವೇ ದಿವಸಗಳ ಹಿಂದೆ ಭಾರೀ ಪ್ರತಿಭಟನೆಗಳು ಅದು. ಯಾರ ವಿರುದ್ಧ? ಮೋದಿ ಸರ್ಕಾರದ ವಿರುದ್ಧ, ಕೇಂದ್ರದ ವಿರುದ್ಧ ರೈತರ ಪ್ರತಿಭಟನೆ ಆಯಿತು. ಯಾವ ವಿಚಾರಕ್ಕೆ? ಮತ್ತೆ ಕೃಷಿ ಕಾಯ್ದೆ ಆ ವಿಚಾರಕ್ಕಲ್ಲ. ಈ ಯೂರಿಯಾ ಇದೆಯಲ್ಲ, ಅದು ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಪ್ರತಿಭಟನೆಗಳನ್ನು ಮಾಡಲಾಯಿತು. ಇವಾಗ ಬೇರೆ ಮಳೆಗಾಲ, ಯೂರಿಯಾ ಗೊಬ್ಬರ ರೈತರಿಗೆ ಬೇಕೇ ಬೇಕು. ರೈತರೇ ದೇಶದ ಬೆನ್ನೆಲುಬು. ಕೃಷಿ ಇಲ್ಲದೆ ಇದ್ದರೆ ಒಂದು ದೇಶನೂ ಇಲ್ಲ, ಯಾರೂ ಇಲ್ಲ. ಇಂಥ ಟೈಮಲ್ಲಿ ಯೂರಿಯಾವನ್ನು ಕೊಡದೆ ಮೋದಿ ಸರ್ಕಾರ, ಈ ರೈತ ವಿರೋಧಿ ಮೋದಿ ಸರ್ಕಾರ ಇಷ್ಟೊಂದು ಸಮಸ್ಯೆ ಮಾಡ್ತಾ ಇದೆಯಲ್ಲ ಅಂತ ಅನೇಕರು ಬೆಂಬಲವನ್ನು ಕೊಟ್ಟರು, ಪ್ರತಿಭಟನೆಯನ್ನು ಮಾಡಿದರು. ಆದರೆ ನಿಜಕ್ಕೂ ಕರ್ನಾಟಕಕ್ಕೆ ಸಾಕಷ್ಟು ಯೂರಿಯಾಗಳನ್ನು ಕೇಂದ್ರ ಸರ್ಕಾರ ಪೂರೈಕೆ ಮಾಡಿಲ್ವಾ? ಪೂರೈಕೆ ಮಾಡಿದ್ದ ಗೊಬ್ಬರಗಳಲ್ಲಿ ಕಳ್ಳಾಟಗಳು ಎಷ್ಟಾಗ್ತಾ ಇದೆ? ಇದ್ರ ಬಗ್ಗೆ ಪ್ರಶ್ನೆ ಒಂದು ಬಂದಿತ್ತು. ಹಾಗೆ ಈಗ ಉತ್ತರವೂ ಸಿಕ್ಕಿದೆ. ನಮ್ಮ CM ಸಿದ್ದರಾಮಯ್ಯನವರ ತವರೂರು ಮೈಸೂರು. ಆ ಜಿಲ್ಲೆಯ ನಂಜನಗೂಡಿಂದ ಒಂದು ಲಾರಿ ಫುಲ್ ಲೋಡ್ ಆಗುತ್ತೆ. ಆ ಲೋಡ್ ಆಗಿರೋ ಲಾರಿ ಎಲ್ಲಿಗೆ ಹೋಗುತ್ತೆ? ಕೇರಳದ ಮಾರ್ಗವಾಗಿ ಹೋಗ್ತಾ ಇರುತ್ತೆ. ಸರ್, ಇಂಥದ್ದೊಂದು ಯೂರಿಯಾವನ್ನು ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡಲಾಗ್ತಾ ಇದೆ, ನೀವು ಹೋಗಬೇಕು, ಅವ್ರನ್ನ ಹಿಡಿಬೇಕು ಅಂತ ಒಂದು ಕರೆ ಬರುತ್ತೆ. ಅದರಂತೆ ಕೃಷಿ ಇಲಾಖೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಆ ಲಾರಿಯನ್ನು ಲಾಕ್ ಮಾಡ್ಕೊಳ್ಳೋಕ್ಕಾಗತ್ತೆ. ಸೊ ಅಲ್ಲಿ ಒಳಗಡೆ ಇದ್ದಿದ್ದು ಯೂರಿಯಾ. ಆ ಯೂರಿಯಾ ಏನಾದರೂ ಆಕಾಶದಿಂದ ಉದುರಿತ್ತ? ಖಂಡಿತ ಅಲ್ಲ. ಈ ಗೊಬ್ಬರ ಎಲ್ಲಿಂದ ಬಂತು, ಎಲ್ಲಿಂದ ತರ್ತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಲಾರಿ ಡ್ರೈವರ್ದು ಕಾಲರ್ ಪಟ್ಟಿ ಹಿಡಿದು ಕೇಳಿದಾಗ ಅವನ ಬಾಯಲ್ಲಿ ಬಂದ ಉತ್ತರ, ನಂಜನಗೂಡಿನ ಗೋದಾಮಿನಿಂದ ಇಲ್ಲಿ ಲೋಡ್ ಆಗಿದೆ, ಇದನ್ನು ಕೇರಳಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ಉತ್ತರ ಬಂತು. ಚಲುವರಾಯಸ್ವಾಮಿ ಅವರು ಮೊನ್ನೆ ತಾನೇ ಅಬ್ಬರಿಸಿ ಬೊಬ್ಬಿರಿದಿದ್ರು ಮೋದಿ ಸರ್ಕಾರದ ವಿರುದ್ಧ, ಭಯಂಕರ ಮಾತಾಡಿದರು. ಅವ್ರು ಹೇಳಿ ಕೇಳಿ ಕೃಷಿ ಮಂತ್ರಿಗಳು ಈ ಮೋದಿ ಸರ್ಕಾರ ಯೂರಿಯಾವನ್ನು ಕೊಡದೆ ಸಮಸ್ಯೆ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಅವ್ರು ಹೇಳಿದರು. ಆದರೆ ನಿಮ್ಮ ರಾಜ್ಯದಲ್ಲಿ ನಂಜನಗೂಡಿಂದ ಕೇರಳಕ್ಕೆ ಅಕ್ರಮವಾಗಿ ಯೂರಿಯಾ ಒಂದೆರಡು ಚೀಲ ಅಲ್ಲ, ಟನ್ಗಟ್ಟಲೆ ಹೋಗ್ತಾ ಇದೆ. ನಿಮ್ಮ ಬೆಳಕಿಗೆ ಬಂದೇ ಇಲ್ವಾ? ಬಂದಿದ್ರೂ ಕೂಡ ಕೇರಳ ಅನ್ನೋ ವಿಚಾರಕ್ಕೆ ನೀವು ಸೈಲೆಂಟ್ ಆಗಿದ್ರ? ಇದೊಂದು ಪ್ರಶ್ನೆ ಬೇಕಾಗುತ್ತೆ. ಯಾಕೆಂದರೆ ಕೃಷಿ ಇಲಾಖೆಗೆ ಗೊತ್ತಾಗಿದೆ ಅಂದರೆ ಕೃಷಿ ಸಚಿವರಿಗೆ ಗೊತ್ತಾಗಿರಬೇಕಲ್ಲ. ನೀವು ಈ ಕರ್ನಾಟಕದ ರೈತರ ಪರವಾಗಿ, ಅವರ ಹಿತಾಸಕ್ತಿಯ ಪರವಾಗಿ ಇದ್ದಿದ್ದರೆ ನೀವೇ ಅದನ್ನು ಮುಂದೆ ನಿಂತು ತಡಿಬೋದಿತ್ತು. ಆದರೆ ಆ ಆಸಕ್ತಿ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲದಕ್ಕೂ ಒಬ್ಬರೇ ಕಾರಣ ಅನ್ನೋ ಥರದಲ್ಲಿ ಮೋದಿ ಸರ್ಕಾರವನ್ನು ಬೈದು ಬಿಡೋದು, ಇದೊಂದು ಖಯಾಲಿ ಸಾಕಷ್ಟು ದಿವಸದಿಂದ ನಡ್ಕೊಂಡು ಬಂದಿದೆ, ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಈ ಕೇರಳದ ಮೇಲೆ ಇಷ್ಟೊಂದು ಒಲವು ಬರೋಕ್ಕೆ ಕಾರಣ ಏನು? ಮುಂಚೆ ಇತ್ತ? ಖಂಡಿತ ಅಲ್ಲ. ಅಲ್ಲೇನಾದರೂ ಕಾಂಗ್ರೆಸ್ ಇದೆಯಾ? ಅದೂ ಇಲ್ಲ. ಸೊ ಕೇರಳ ಮೇಲೆ ಒಂದು ವಿಶೇಷವಾದ ಪ್ರೀತಿ, ಕಾಳಜಿ, ಕನಿಕರ, ಮಮಕರ ಎಲ್ಲವೂ ಬರೋದಕ್ಕೆ ಕಾರಣ ಯಾರು? ಗಾಂಧಿ ಕುಟುಂಬವ? ಖಂಡಿತ ಹೌದು. ಯಾಕೆ ಅಂತ ಕೇಳಿ, ಈ ರಾಹುಲ್ ಗಾಂಧಿ ಅವರಿಗೆ ಪೊಲಿಟಿಕಲ್ ಪುನರ್ಜನ್ಮ ಅಂತ ಕರೀತಾರಲ್ಲ, ಅದನ್ನು ಕೊಟ್ಟಿದ್ದು ಇದೇ ಕೇರಳ, ವಯನಾಡು. ಸೊ ಹಾಗಾಗಿ ವಯನಾಡಲ್ಲಿ ಒಂದು ಆನೆ ಕಾಲು ತುಳಿತಕ್ಕೆ ಒಬ್ಬನು ಸತ್ತೋಗುತ್ತಾನೆ, ಅದು ಕರ್ನಾಟಕದ ಆನೆ ಅಂತ ಕರ್ನಾಟಕದಿಂದ ಅವನಿಗೆ ಪರಿಹಾರಧನ ರಿಲೀಸ್ ಆಗುತ್ತೆ. ಇಂಥದನ್ನು ಕೂಡ ಈ ರಾಜ್ಯ ನೋಡಿದೆ. ಇಲ್ರಿ, ಅದು ಕರ್ನಾಟಕದ ಆನೆ,
ಅಲ್ಲಿ ಕೇರಳಕ್ಕೆ ಹೋಗಿ ಯಾರೋ ಪಾಪ ತುಳಿದು ಸಾಯಿಸ್ಬಿಟ್ಟಿದೆ. ಹಾಗಾಗಿ ಆ ಆನೆಯ ಪರವಾಗಿ ನಾವು ಇದ್ದೀವಿ, ಆನೆಯ ಪರವಾಗಿ ನಾವು ಈ ಪರಿಹಾರ ಧನವನ್ನು ಕೊಡ್ತೀವಿ ಅಂತ ಈ ಗೌರ್ಮೆಂಟು, ಕಾಂಗ್ರೆಸ್ ಗೌರ್ಮೆಂಟ್ ಅವನಿಗೆ ಪರಿಹಾರ ಧನವನ್ನು ರಿಲೀಸ್ ಮಾಡಿತ್ತು. ಸೊ ಕಾರಣ ಆನೆನ ಅಥವಾ ಸತ್ತವನ? ಖಂಡಿತ ಅಲ್ಲ, ಬದುಕಿರೋ ರಾಹುಲ್ ಗಾಂಧಿಯವರೇ ಆಗಿರ್ತಾರೆ. ಅದಾಗ್ತಿದ್ದಂಗೆ ರಾಹುಲ್ ಗಾಂಧಿಯವರು ಮತ್ತೆ ರಾಯಬರೇಲಿಗೆ ಬಂದರು. ವಯನಾಡಿಗೆ ಅವರು ರಾಜೀನಾಮೆಯನ್ನು ಕೊಟ್ಟರು. ಆ ರಾಜೀನಾಮೆ ನಂತರ ಅಲ್ಲಿ ಇನ್ಯಾರು ಬಂದರು? ಪ್ರಿಯಾಂಕಾ ವಾಡ್ರಾ ಅವರು ಬಂದರು. ಸೊ ಈ ಕೇರಳ ಅನ್ನೋದು ಈಗ ಗಾಂಧಿ ಕುಟುಂಬದ ಎರಡನೇ ತವರು ಮನೆಯಾಗಿದೆ. ಅಣ್ಣಂಗೂ ಜಾಗ ಇದೆ, ತಂಗಿಗೂ ಜಾಗ ಇದೆ. ಅವರು ಪಾಪ ಅದೊಂದು ಭಾವನಾತ್ಮಕವಾಗಿ ನೋಡ್ತಾರೆ. ಯಾಕೆಂದರೆ ರಾಜಕೀಯವಾಗಿ ಗೆಲ್ಲಿಸಿರುವಂತಹ ಒಂದು ಪುನರ್ಜನ್ಮವನ್ನು ಕೊಟ್ಟಿರುವಂತಹ ಜಾಗ. ಹಾಗಾಗಿ ನಮ್ಮ ಕಾಂಗ್ರೆಸ್ ಕೂಡ, ಕರ್ನಾಟಕ ಕಾಂಗ್ರೆಸ್ ಕೂಡ ಕೇರಳದ ಮೇಲೆ ಒಂದು ವಿಶೇಷವಾದ ಒಲವನ್ನು ಹೊಂದಿರುವಂತೆ ಕಾಣ್ತಾ ಇದೆ. ಹಾಗಾಗಿ ಅಲ್ಲಿ ಆನೆ ತುಳಿತ ಆದರೂ ಪರಿಹಾರ ಹೋಗುತ್ತೆ, ಜೊತೆಗೆ ಟನ್ಗಟ್ಟಲೆ, ಲೋಡ್ಗಟ್ಟಲೆ ಯೂರಿಯಾ ಕೂಡ, ಕರ್ನಾಟಕದ ರೈತರ ಪಾಲಿಗೆ ಬಂದಿದ್ದ ಯೂರಿಯಾ ಗೊಬ್ಬರ ಕೂಡ ಕೇರಳದ ಕಡೆ ಹೋಗುತ್ತೆ. ಸೊ ಇಂಥದ್ದೊಂದು ಒಲವು, ಇಂಥದ್ದೊಂದು ಮಮಕಾರ ರೈತರಿಗೆ ಆಗ್ತಾರ ಮೋಸ ಅಲ್ವಾ? ಈಗ ಹೇಳಿ, ಮೋದಿ ಸರ್ಕಾರ ರೈತ ವಿರೋಧಿನೋ ಅಥವಾ ಸಿದ್ದರಾಮಯ್ಯ ಸರ್ಕಾರ ರೈತ ವಿರೋಧಿನೋ? ಈಗ ರೈತರಿಗೆ ಬಹಿರಂಗವಾಗಿ ಹಾಡು ಹಗಲಲ್ಲಿ ಮರ ಮೋಸ ಮಾಡ್ತಾ ಇರೋರು ಯಾರು? ಈ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ ಅಂದರೆ ಖಂಡಿತ ಸಮಸ್ಯೆ ನಮ್ಮ ಆಲೋಚನೆಯಲ್ಲಿದೆ ಅಂತ. ಈಗ ಬೇರೆ ಈ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರು ಬೆಂಗಳೂರು ಕಡೆ ಇದ್ದಾರೆ. ಅದೇನೋ ಚುನಾವಣಾ ಆಯೋಗದ ಮೇಲೆ ಏನೋ ಗೂಬೆ ಕೂರ್ಸೋಕ್ಕೆ ಅದನ್ನು BJP ಆಯೋಗ ಅಂತ ಕರ್ಕೊಂಡು ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನು ಈಗ ಹೋರಾಟ ಮಾಡೋಕ್ಕೆ ಬಂದಿದ್ದಾರೆ. ಅವತ್ತೇ ಹೇಳಿದ್ದೆ, ಸಾಕ್ಷಿ ಇಟ್ಕೊಂಡಿದ್ರೆ ಫ್ರೀಡಮ್ ಪಾರ್ಕಿಗೆ ಹೋಗಬೇಡಿ, ಕೋರ್ಟಿಗೆ ಹೋಗಿ ಅಂತ. ಈಗ ಕಾಂಗ್ರೆಸ್ ನಾಯಕರೆಲ್ಲ ಅರ್ಧ ಬೆಂಗಳೂರಲ್ಲಿ ಅವರ ಬಾವುಟಗಳು, ಬ್ಯಾನರ್ಗಳು ಇದರಿಂದ ತುಂಬಿಸಿಟ್ಟಿದ್ದಾರೆ. ಅವರು ಕೇರಳದಲ್ಲಿ ಕೂಡ ಹೋರಾಟ ಮಾಡ್ಬೋದಾಗಿತ್ತು. ಕೇರಳದಲ್ಲಿ ರಾಹುಲ್ ಗಾಂಧಿಯವರು ಹೋರಾಟ ಮಾಡಿದ್ದಿದ್ರೆ ಅಲ್ಲಿ ಮತದಾರರ ಬೆಂಬಲ ಖಂಡಿತ ಸಿಕ್ತಿತ್ತು. ದೇವರ ನಾಡಿನಲ್ಲಿ ಶಾಂತಿ ಭೂತಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅವರೇ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾಡ್ರಾ ಅವರ ಗೆಲುವಿನ ಹಿಂದೆ ಇರುವ ದೊಡ್ಡ ಕೈಗಳು. ಹಾಗಾಗಿ ಕೇರಳದಲ್ಲೇ ಮಾಡಿದಿದ್ರೆ ನಿಮಗೆ ಕರ್ನಾಟಕ ಕಾಂಗ್ರೆಸ್ ನಾಯಕರು, CM DCM ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾಯಿದ್ರು. ಫಂಡಿಂಗ್ ಬೇಕಾ? ಅದನ್ನು ಕೂಡ ಮಾಡ್ತಾಯಿದ್ರು. ಆಗ ಕೇರಳದಲ್ಲಿ ಈಗ ನಿಮ್ಮದು ಒಂದು ಬೇಸ್ ಶುರುವಾಗಿದೆಯಲ್ಲ, ಅದನ್ನು ಇನ್ನಷ್ಟು ಬಿಗಿಯಾಗಿ ಮಾಡಿಕೊಳ್ಳಬಹುದಿತ್ತು. ಆದರೆ ಗೆದ್ದಿರೋ ಜಾಗದಲ್ಲಿ ಚುನಾವಣಾ ಆಯೋಗದ ಅಕ್ರಮ ಅಂತ ಹೇಳಿದ್ರೆ ಜನ ನಗ್ತಾರೆ ಅಂತ ಏನಾದರೂ ಅನಿಸಿದೆಯಾ? ಹಾಗಾಗಿ ಕರ್ನಾಟಕದಲ್ಲಿ ಗ್ಯಾರಂಟಿ ಸರ್ಕಾರ ಇದ್ದರೂ ಕೂಡ, ಹಾಗೆ CM DCM ಅದೆಷ್ಟೇ ಪ್ರಚಾರ ಮಾಡಿದ್ರು ಕೂಡ ಲೋಕಸಭೆಯಲ್ಲಿ ಸಿಂಗಲ್ ಡಿಜಿಟೇ ಹೊಡೆದಿರೋದು. ಹಾಗಾಗಿ ಕರ್ನಾಟಕವೇ ಬೆಟರು ಪ್ರತಿಭಟನೆಗೆ ಅನ್ನೋ ಆಲೋಚನೆ ಏನಾದರೂ ಬಂದ್ರೆ ಇದೊಂದು ಪ್ರಶ್ನೆಗೆ ಉತ್ತರ ಬೇಕೇ ಬೇಕಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರೇ, ನೀವು ಆಯೋಗದ ವಿರುದ್ಧ ಏನಾದರೂ ಮಾತಾಡ್ತಿದ್ರೆ ಈ ಕೇರಳವನ್ನೇ ಆಯ್ದುಕೊಳ್ಳಿ, ಅಥವಾ ನಿಮ್ಮ ಪ್ರತಿಭಟನೆಗಳು ಕೇರಳದಲ್ಲೇ ಆಗಲಿ. ಯಾಕೆಂದರೆ ಆಗಲೇ ಹೇಳಿದ ಹಾಗೆ ಗಾಂಧಿ ಮನೆತನಕ್ಕೆ ಅದು ಎರಡನೇ ತವರು ಮನೆ ಆಗಿದೆ. ನಿಮ್ಮ ಕುಟುಂಬದಿಂದ ಇಬ್ಬಿಬ್ಬರು ಗೆದ್ದು ಬಂದಿದ್ದೀರಾ, ಅದು ನೀವಂತೂ 2 ಟರ್ಮಲ್ಲಿ ಗೆದ್ದಿದ್ದೀರಾ. ನೀವು ಅಮೇಥಿಯಲ್ಲಿ ಸೋತಾಗ ಇಲ್ಲಿ ವಯನಾಡಲ್ಲಿ ನಿಲ್ಲದೇ ಇದ್ದಿದ್ರೆ ನಿಮ್ಮ ರಾಜಕೀಯ ಭವಿಷ್ಯ ಅದು ಏನಾಗ್ತಿತ್ತು ಅನ್ನೋದು ನಿಮ್ಮ ತಲೆಯಲ್ಲೇ ಇರಲಿ. ಹಾಗಾಗಿ ಕೇರಳದಲ್ಲೇ ನಿಮ್ಮ ಪ್ರತಿಭಟನೆಗಳು, ಹೋರಾಟಗಳು ಇರಲಿ. ಅದಕ್ಕೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ನಾಯಕರು ಖಂಡಿತ ಬೆಂಬಲ ಕೊಡ್ತಾರೆ. ಗೊಬ್ಬರನೇ ಕೊಟ್ಟಿದ್ದಾರಂತೆ, ಅದೊಂದು ಕೊಡಲ್ವಾ? ಜೈ ಶ್ರೀರಾಮ್.